ನಾನು ಬಡ್ಡಿಗೆ ಇಸ್ಕೊಂಡ್ಬಂದಿನಿ, ಮಾತ್ರ 2 ಸಲ ಎತ್ಕೊಂಡ್ಬಂದಿದ್ದೀನಿ ದುಡ್ಡು. 5% ಬಡ್ಡಿಗೆ ಇಸ್ಕೊಂಡ್ಬಂದಿದ್ದೀನಿ. ಅದನ್ನ ರೆಕಾರ್ಡ್ ಐತೆ, ಅದನ್ನ ನಾನು ಬಡ್ಡಿ ಹಾಕಿ ಕೊಡ್ತೀನಿ ಮೇಡಮ್. ಮತ್ತೆ $118 ಗ್ರಾಮ್ 118 ಗ್ರಾಮ್ ಸೊತ್ತೆ ಇಟ್ಕೊಂಡವನೇ ನಮಗೆ ನಾವು ಬಿಡಿಸ್ಕೊಂತೀವಿ ಅಂದ್ರೆ ಕೊಡ್ತಾ ಇಲ್ಲ ವಾಪಸ್. ಒಡವೆ ಬಿಡಿಸ್ಕೊಳಕ್ ಬಂದೆ, ದುಡ್ಡೆಲ್ಲ ಎತ್ಕೊಂಡು ದುಡ್ಡನ್ನ ನಾನು 5%ಗೆ ಬೇರೆ ಕಡೆ ಬಡ್ಡಿಗೆ ತಗೊಂಬಂದ್ಬಿಟ್ಟು 6 ಲಕ್ಷ 30 ಸಾವಿರ ರೂಪಾಯಿ ತಿಂಗಳಿಗೆ 2 ತಿಂಗಳು ಕಟ್ಟಿದ್ದೀನಿ. ಒಂದಿನ ಹೇಳ್ತೇನೆ ಒಡವೆ ಇಟ್ಕೊಂಡಿರೋನು ಜೈಲ್ಗೆ ಹೋಗ್ಬಿಟ್ಟವನೇ ಅಂತ ಹೇಳ್ತೇನೆ. ಇನ್ನೊಂದ್ ದಿನ ಹೇಳ್ತೇನೆ ಒಡವೆ ಎತ್ಕೊಂಡು ರಾಜಸ್ಥಾನ್ ಕೊಡೋಗ್ಬಿಟ್ಟವನು ಬೇರೆ ಕಡೆ ಇಟ್ಟಿದೆ ಅಂತ ಹೇಳ್ತೇನೆ. ಆಟೋ ಒಳಗೆ ಕೊಡ್ತಾರ. ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ಅರೆಸ್ಟ್ ಮಾಡಿದ್ರೆ ಜೈಲ್ಗೆ ಹೋಗ್ತೀನಿ, ಜಾಮೀನು ಕೊಟ್ಟು ಬರ್ತೀನಿ, ನೀವು ಅಲಿಬೇಕಾಗುತ್ತೆ ಪೊಲೀಸ್ ಸ್ಟೇಷನ್ಗೆ. ನಾವು ಅವಾಗಿದ್ದ ಅಂತ ಭಯಾಕ್ಸಿ ಅವರಿಬ್ರು ಬರೋದು ಬಿಟ್ಬಿಟ್ರು. ಪೊಲೀಸವ್ರು ಕೊಟ್ಬಿಡ್ತಾರ, ನಿಮ್ಮ ಸ್ಟೇಷನ್ಗೆ ಹೋದ್ರೆ ಇನ್ಸ್ಪೆಕ್ಟರ್ ಕೊಡ್ತಾರ, ACP ಕೊಡ್ತಾರ, ಯಾರು ಕೊಡಲ್ಲ. ನೆಕ್ಸ್ಟ್ ಶುಕ್ರವಾರ ಇಲ್ಲ ಶನಿವಾರ ಬನ್ನಿ, ಇಲ್ಲೇ ಬನ್ನಿ. ನಾನು ಫುಲ್ ಕೊಡ್ತೀನಿ ಅಂತ ಹೇಳ್ತಿಲ್ಲ, ಅರ್ಧ ಕೊಡ್ತೀನಿ. ಸುಳ್ಳಾಗೋದು ಬೇಡ, ಇನ್ನೇ ದೊಡ್ಡದಾಗೋದು ಬೇಡ, ಇದು ಅರ್ಧ ಕೊಡ್ತೀನಿ. ಇನ್ನೊಂದು 2 ದಿನ ಟೈಮ್ ಕೊಡ್ತೀನಿ, ಇನ್ನು ಅರ್ಧ ಕೊಡ್ತೀನಿ. ಇದೇ ನಾನು ಫೈನಲ್ ಆಗಿ ನಾನು ನಂಬಿರೋ ರಾಯಲ್ ಮೇಲೆ. ಎಷ್ಟು ಕೊಡ್ಬೇಕಿದೆ ಅವ್ರಿಗೆ ಸರ್? ಅದು ಇವತ್ತಿನ ರೇಟ್ ಲೆಕ್ಕ ಹಾಕ್ತೀನಿ. ರೈಟ್ ಅಲ್ಲ, ಅವ್ರು ಟೋಟಲ್ ಎಷ್ಟು ರೇಟ್ ಇದ್ದಾರೆ, ನೀವು ಅವ್ರಿಗೆ ಎಷ್ಟು ಕೊಡ್ಬೇಕು ಸರ್? 6,60,000 ರೂಪಾಯಿ ನೀವು ಕೊಟ್ಟಿದ್ದೀರಾ? ನಾನು 6,60,000 ಕೊಡ್ತೀನಿ. ಮೇಡಮ್ ಒಂದು ನಿಮಿಷ ಅಲ್ಲಿ ನಾನು ಬಡ್ಡಿಗೆ ಇಸ್ಕೊಂಡ್ಬಂದಿನಿ, ಮಾತ್ರ 2 ಸಲ ಎತ್ಕೊಂಡ್ಬಂದಿದ್ದೀನಿ ದುಡ್ಡು. 5% ಬಡ್ಡಿಗೆ ಇಸ್ಕೊಂಡ್ಬಂದಿದ್ದೀನಿ. ಅದನ್ನ ರೆಕಾರ್ಡ್ ಐತೆ, ಅದನ್ನ ನಾನು ಬಡ್ಡಿ ಹಾಕಿ ಕೊಡ್ತೀನಿ ಮೇಡಮ್. ಮತ್ತೆ ನಾನೇ ಬಡ್ಡಿ ನನಗೆ ಅಲ್ಲಪ್ಪ, ನಾನು 5-20% ಬಡ್ಡಿ. ನೀವು ವಾದ ಮಾಡಬಾರ್ದು. ಈಗ ನಾನು ಟೋಟಲ್ ಎಲ್ಲ ಲೆಕ್ಕ ಎಷ್ಟು ಒಡವೆ ಇಕ್ಕಿದ್ದಾರೆ, ಎಷ್ಟು ಕೊಡ್ಬೇಕು, ಎಷ್ಟು ಕೊಟ್ಟಿದ್ರಿ, ಎಷ್ಟು ಕೊಡಬೇಕು, ಯಾವಾಗ ಕೊಡ್ತೀರಾ? 6,60,000 ದುಡ್ಡು ಕೊಟ್ಟಿದ್ದೀನಿ. ಅದರಲ್ಲಿ ಏನೋ ಇಂಟ್ರೆಸ್ಟ್ ಅಂತೆಲ್ಲ ಹೇಳ್ತಾರೆ. ಆಯ್ತು, ಅದು ನಾನು ಮ್ಯಾನೇಜ್ ಮಾಡಿ. ಎಷ್ಟು ಗ್ರಾಮ್ ಹೊಡೆಯಪ್ಪ? 114 ಅಲ್ವಾ? 660 ಬಾ ಎಲ್ಲ ರೆಕಾರ್ಡ್ ಮಾಡ್ರಪ್ಪ, ಇದು ಮಾಡ್ತಾರೆ. 660ಕ್ಕೆ ಇರಪ್ಪ ನೋಡ್ರ, 660ಕ್ಕೆ ಇಟ್ಟಿದ್ದು. ನಾನು ಫಸ್ಟ್ ಸಲ ಒಂದ್ಸಲ ನೀನು ಇದ್ದೆ, ಎತ್ಕೊಂಡ್ ಬಂದಿದ್ದೆ ದುಡ್ಡನ್ನ ಬಡ್ಡಿ. ಅವಳದೇನು ಮಾಡ್ಬೇಡಿ ಸರ್, ಅವಳದು ಯಜಮಾನ್ರು ಅವ್ರೆ, ಅದಕ್ಕೆ ಹೋಗ್ತಾರ ಹೇಳೋಳ ಚಿಕ್ಕಮ್ಮ ಸೆಟ್ಲ್ ಮಾಡ್ರಿ ಅಂತ. ಎಂದಿದ್ಯಾ ನೀನೇನು ಹೇಳ? ನನ್ ತಿಳಿದಿದ್ದು ಅವಳದೇನು ಮಾಡಕ್ ಹೋಗ್ಬೇಡಿ. 77 ಕರೆಕ್ಟ್ ಆಯ್ತು. ಅವಳು ಅಳ್ತಾಳೆ, ಅವಳನ್ನ ಏನು ಇದು ಮಾಡಕ್ ಹೋಗ್ಬೇಡಿ. 1,000 ಲಾಸ್ ಆಗ್ತಾ ಇತ್ತು ಆಟೋ ಒಳಗೆ. ನೋಡಿ ಇವಾಗ ಕರ್ಕೊಂಡ್ ಬಂದಿದ್ದೀನಿ, ಕೊಡ್ತಾರ ಅವರು? ನಮ್ಗೊತ್ತು, ನಮ್ ಕಷ್ಟ. ಈಗ ಇನ್ನು ಎಷ್ಟು ಕೊಡ್ಬೇಕಮ್ಮ? 3,000 ಕೊಟ್ಟಿರೋದು. ಇದು 3,000 ಒಂದ್ಸಲ, 2,000 ಒಂದ್ಸಲ, 2,000 ಕೆಚ್ಚುತ್ತೀನಿ. ಸುಳ್ಳು ಹೇಳಿದ್ರೆ ನಿಮ್ಮ ಒಡವೆನೇ ಕೊಡ್ತೀನಿ, ನಿಮ್ಮ ಒಡವೆನೇ ಕೊಡ್ತೀನಿ. ನಾನು ದುಡ್ಡು ಕೊಟ್ಬಿಡ್ತೀನಿ, ಏನು ಗೋಲ್ಡ್ ರೇಟ್ ಇದೆ ಅದು ಕೊಟ್ಬಿಡ್ತೀನಿ. ನಾನು ಹೇಳಿದಾಗ ಅದೇ ದುಡ್ಡು ತಗೊಂಬರಿ, ನಿಮ್ಮ ಒಡವೆನೇ ಕೊಡ್ತೀನಿ. ಆಯ್ತಾ? ಅಂದ್ರೆ ನೀವು ಇವಾಗ ಇದು ಕೊಡ್ತೀರಾ, ಆಮೇಲೆ ನೀವು ತಗೊಂಡು ಬಂದು ಕೊಡ್ತೀರಾ. ನಿಮ್ಮ ಒಡವೆ ನಾನು ತಗೊಂಬಂದು ಕೊಡ್ತೀನಿ, ಅವಾಗ ನಾನು ದುಡ್ಡು ಕೊಟ್ಟು ನಿಮ್ಮ ಒಡವೆ ಎತ್ಕೊಂಡು ಹೋಗಿ. ಆಯ್ತಾ? ಒಟ್ಟಿನಲ್ಲಿ ಐತೆ ನಮ್ಮ ಒಡವೆ. ಐತೆ, ಏನು ಆಗಿಲ್ಲ, ಐತೆ ಐತೆ ಐತೆ. ನಾನು ಯಾಕೆ ಅನ್ನೇ ಮಾಡಿಲ್ಲ, ಐತೆ. ಮಾರ್ಚ್ ತಿಂಗಳೊಳಗೆ ಸ್ವಲ್ಪ ಹಣ ಬೇಕಾಯಿತು. ಇವ್ರು ಕಡಿಮೆ ಪರ್ಸೆಂಟ್ ಬಡ್ಡಿ ಕೊಡ್ತಾರೆ ಅಂತ ಇಲ್ಲಿ ಕೆಲಸ ಮಾಡೋರು ಹೇಳಿದ್ರು. ಹೇಳಿದ ತಕ್ಷಣ ನಾನು ಏನೋ ಬೇರೆ 300 ರೂಪಾಯಿ 1 ಲಕ್ಷಕ್ಕೆ ಅಂತ ಹೇಳಿದ ತಕ್ಷಣ ನಾನೇನು ಮಾಡಿದೆ, ಬಡ್ಡಿ ಕಡಿಮೆ ಅಲ್ವಾ, ಬೇರೆ ಅಂಗಡಿಯಲ್ಲಿ ಜಾಸ್ತಿ ಅಂತ ಇಲ್ಲಿ ಎತ್ಕೊಂಬಂದು ಇಟ್ಟೆ. ಎತ್ಕೊಂಬಂದು ಇಟ್ಟ ಮೇಲೆ ಆಮೇಲೆ ಜೂನು ಮೇ ತಿಂಗಳಿಂದ ಸತಾಯಿಸ್ತಾನೆ ಇದ್ದ, ಕೊಡ್ತೀನಿ ಅಂತ. ಕೊನೆಗೆ ನಾನು ಸ್ಟೇಷನ್ಗೆ ಬಂದು ಜುಲೈ 16ನೇ ಏನೋ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಾಗ ಅವರು ಆಗಸ್ಟ್ 2ನೇ ತಾರೀಕು ನಾನು ಅಲ್ಲಿ ಚಿಕ್ಕಪೇಟೆಯಲ್ಲಿ ಇಟ್ಟಿದ್ದೀನಿ. ಅದು ಲಾಕರ್ ತಿಂಗಳಿಗೆ 2 ಸಲ ತೆಗಿಯೋಕ್ಕಾಗೋದು. ಆಗಸ್ಟ್ 2 ಮತ್ತು 15 ತೆಗಿಯೋಕ್ಕಾಗೋದು. ನಾನು 2ನೇ ತಾರೀಕು ನಾನು ತೊಗೊತೀನಿ, ನಿಮಗೆ 4ನೇ ತಾರೀಕು ನೀವು ಸ್ಟೇಷನ್ ಹತ್ರ ಬನ್ನಿ, ನಾನು ಕೊಡ್ತೀನಿ ಅಂತ ಹೇಳ್ದೆ. ಆಮೇಲೆ ಇದು ಮಾಡಿದ್ಮೇಲೆ ತಿರ್ಗಾ ಇಲ್ಲ, ಅದು ತೆಗಿಯೋಕ್ಕಾಗಲಿಲ್ಲ.
15ನೇ ತಾರೀಕು ಕೊಡ್ತೀನಿ ಅಂತ. ಈಗ 15 ದಿನ ಟೈಮ್ ತೊಗೊತಾನೇ ಇದ್ದ. ಕೊನೆಗೆ ಇನ್ಸ್ಪೆಕ್ಟ್ರ್ ಏನು ಮಾಡೋದು, FIR ಮಾಡ್ತೀನಿ ಅಂತ ಹಿಂಗೆ ಈಗ ನಿಮ್ಮ ಒಡವೆ ಬಿಡಿಸ್ಕೊಳಕ್ ಬಂದಿರಮ್ಮ? ಒಡವೆ ಬಿಡಿಸ್ಕೊಳಕ್ಕೆ ಬಂದೆ. ದುಡ್ಡೆಲ್ಲ ಎತ್ಕೊಂಡು ದುಡ್ಡನ್ನ ನಾನು 5%ಗೆ ಬೇರೆ ಕಡೆ ಬಡ್ಡಿಗೆ ತೊಗೊಂಬಂದ್ಬಿಟ್ಟು 6 ಲಕ್ಷ 30,000 ರೂಪಾಯಿ ತಿಂಗಳಿಗೆ 2 ತಿಂಗಳು ಕಟ್ಟಿದ್ದೀನಿ. ಅದನ್ನ ಎತ್ಕೊಂಡು ಇವನ ಹತ್ರ ಬಂದೆ ಎತ್ಕೊಂಡು. ಆಮೇಲೆ ಬರೋದೇ ಇಲ್ಲ ಸ್ಟೇಷನ್ಗೆ. ಇನ್ಸ್ಪೆಕ್ಟ್ರ್ ಕರೆದು ಅಲ್ಲಿದ್ದೀನಿ ಇಲ್ಲಿದ್ದೀನಿ ದಾಬಾಸ್ಪೇಟೆಯಲ್ಲಿದ್ದೀನಿ ಇದ್ರೊಳಗಿದ್ದೀನಿ ಅಂತ ಡೈಲಿ ಸುಳ್ಳು ಹೇಳ್ಕೊಂಡೇ ಬರ್ತಾಯಿದ್ದ. ಒತ್ತೆ ಇಟ್ಕೊಂಡಿದ್ದಾನೆ. ಒತ್ತೆ ಇಟ್ಕೊಂಡವನೇ. ನಮಗೆ ನಾವು ಬಿಡಿಸ್ಕೊತೀವಿ ಅಂದರೆ ಕೊಡ್ತಾ ಇಲ್ಲ ವಾಪಸ್. ಬಿಡಿಸ್ಕೊತೀವಿ ನಮ್ಗೆ ಕೊಡು ಅಂದರೆ ಅಲ್ಲೈತೆ ಇಲ್ಲೈತೆ ಅಂತ. ಕೊನೆಗೆ ಏನು ಮಾಡೋದು, ಈ 4 ಗ್ರಾಮಮ್ಮ 118 ಗ್ರಾಮ್ 118 ಗ್ರಾಮ್ಸ್. ಎಷ್ಟು ಬೆಲೆ ಬೀಳುತ್ತೆ ಅದು? ಅದು ಸುಮಾರು ಇವಾಗಿನ ರೇಟ್ ಒಳಗೆ 16.5 ಲಕ್ಷ ಬೆಲೆ ಬಾಳುತ್ತೆ. ನಿಮ್ಗೆ ಎಷ್ಟು? ನಮಗೆ 6,60,000 ಕೊಟ್ಟಿದ್ದು. 6,60,000 ಆಗಲಿ. ಇವಾಗ ಲೆಕ್ಕ ಎಲ್ಲ ನಾನು ಕರೆಕ್ಟಾಗಿ ಕೊಡ್ತೀನಿ. ಎಲ್ಲ GST ಇದೆಲ್ಲ ಹಾಕಿ ಒಡವೆ ಅವರು ಎಲ್ಲೋ ಇಟ್ಟಿದ್ದೀನಿ. ಅವ್ನು ಒಂದಿನ ಹೇಳ್ತಾನೆ ಒಡವೆ ಇಟ್ಕೊಂಡಿರೋನು ಜೈಲಿಗೆ ಹೋಗ್ಬಿಟ್ಟವನೇ ಅಂತ ಹೇಳ್ತಾನೆ. ಇನ್ನೊಂದು ದಿನ ಹೇಳ್ತಾನೆ ಒಡವೆ ಎತ್ಕೊಂಡು ರಾಜಸ್ಥಾನ್ಗೆ ಹೊಡೋಗ್ಬಿಟ್ಟವ್ನು ಬೇರೆ ಕಡೆ ಇಟ್ಟಿದ್ದೆ ಅಂತ ಹೇಳ್ತಾನೆ. ಇವರು ನಿಮ್ಮ ಹತ್ರ ಒತ್ತೆ ಇಟ್ಕೊಂಡು ಅಂತ ಒಂದೊಂದು ದಿನ ಒಂದೊಂದು ಸುಳ್ಳು ಹೇಳೋದು ಹೇಳ್ಕೊಂಬಂದ. ಕೊನೆಗೆ ನಾನು ಬೇರೆ ಕಡೆ ಹೋಗಿ ತೊಗೊಂಬರ್ತೀನಿ, 4ನೇ ತಾರೀಕುವರೆಗೂ ಟೈಮ್ ಕೊಡಿ ಅಂತ ಅಗ್ರಿಮೆಂಟು ಇನ್ಸ್ಪೆಕ್ಟ್ರ್ ಹತ್ರ ಹಾಕಿಸ್ಕೊಂಡ. ಅಗ್ರಿಮೆಂಟ್ ಹಾಕಿದ್ಮೇಲೆ ಅಲ್ಲಿ ಬಾ ಅಂತ ಹೇಳ್ದ. ತಿರ್ಗಾ ದುಡ್ಡು ಎತ್ಕೊಂಡು ಹೋದರೆ ನಿಂದು ಇದ್ಕೊಡು ನಿಂದು ಬ್ಯಾಂಕದು ಅಂತ ನಾನು ಪಾಸ್ಬುಕ್ಕನ್ನ ಜೆರಾಕ್ಸ್ ಕಳಿಸ್ದೆ. ಆಮೇಲೆ ಇನ್ನೂ ಹಾಕ್ಲಿಲ್ವಲ್ಲ ಅಂತ ಕೇಳಿದ್ರೆ ದುಡ್ಡು ಇವಾಗ ನೋಡಿ ಹಾಕ್ತಾಯಿದ್ದೀನಿ ದುಡ್ಡು ಅಂದ್ಬಿಟ್ಟು ಸುಮ್ಮನೆ ಆದ್ರೂ ದುಡ್ಡಂದು ಫೋಟೋ ಹಿಡಿಯೋದು ಕಳಿಸೋದು. ಆಮೇಲೆ ಸರ್ 6 ಗಂಟೆ ಆಯ್ತಲ್ಲ ಇನ್ನೂ ಹಾಕಿಲ್ವಲ್ಲ ಅಂದರೆ ನಾನು ಇದ್ರೊಳಗಿದ್ದೀನಿ, ನೀವು ಎಲ್ಲಿದ್ದೀರಾ, ಜಾಲಹಳ್ಳಿಲಿದ್ದೀರಾ, ನಾನು ಸರ್ಜಾಪುರದಲ್ಲಿದ್ದೀನಿ. ಸರಿ ನಾಳೆ ಬಂದುಬಿಡ್ರಿ ಕೊಡ್ತೀನಿ ಅಂತ. ದುಡ್ಡೇನು ಒಡವೆನ ಮಾರ್ಕೊಂಡಿದ್ದು ದುಡ್ಡ ಅಥವಾ ಯಾವ ದುಡ್ಡು ವಾಪಸ್ ಕೊಡ್ತೀನಿ? ಅವನು ಒಡವೆ ಅಲ್ಲಿ ಎಲ್ಲೋ ಇಟ್ಟಿದ್ದೀನಿ, ಅವ್ರು ಕೊಡ್ತಾ ಇಲ್ಲ. ಒಡವೆ ಇವತ್ತಿನ ದಿನ ಏನು ರೇಟ್ ಐತೋ GST ಅದು ಎಲ್ಲ ಸೇರಿಸಿ ಮಿಕ್ಕಿದ್ದು ಕೊಡ್ತೀನಿ, ನೀವು ಎಲ್ಲಿ ಬರುತ್ತೋ ಅಲ್ಲಿ ಹೋಗಿ ತೊಗೊಂಬಿಡ್ರಿ ಅಷ್ಟು ಗ್ರಾಮ್ ಒಡವೆ ಅಂತ ಹೇಳ್ದೆ. ಆಯಿತು ನಾನು ಬರ್ತಾಯಿದ್ದೀನಿ, ಪೊಲೀಸ್ ಸ್ಟೇಷನ್ಗೆ ಬರ್ತೀನಿ, ಅಲ್ಲಿ ನಾನು ಒಡವೆನೇ ಬೇಕು ಅಂತ ನೀನು ಗಲಾಟೆ ಮಾಡಬಾರ್ದು, ನಾನು ಇನ್ಸ್ಪೆಕ್ಟ್ರ್ ಎದುರಿಗೇ ನಿಮ್ಮದೆಲ್ಲ ಸೆಟ್ಲ್ ಮಾಡ್ತೀನಿ ಅಂದ. 1 ಅವರ್ ಆಯಿತು, 2 ಅವರ್ ಆಯಿತು, ಎಲ್ಲಪ್ಪ ಬರಲೇ ಇಲ್ವಲ್ಲ ಅಂದರೆ ನೀವು ಇನ್ನೂ ಅಲ್ಲೇ ಇದ್ದೀರಾ, ಹೋಗ್ಲಿಲ್ವ ಮನೆಗೆ ಹೋಗಿ ನಾನು ಆಮೇಲೆ ಹಾಕ್ತೀನಿ ಅಂದ. ತಿರ್ಗಿ ಇನ್ಸ್ಪೆಕ್ಟ್ರ್ ಕರೆಸಿ ಏನಪ್ಪ ಹಂಗೆ ಹಿಂಗೆ ಅಂತ ಇದು ಮಾಡಿದ್ರು. ಇದೇ ಥರ ಜೂಲೈ 16ನೇ ತಾರೀಕಿಂದ ಇಲ್ಲಿವರೆಗೂ ಸತಾಯಿಸ್ತಾನೆ ಅವನೇ. ನಿನ್ನೆ ದೀಪಾವಳಿ ದಿನ ಇನ್ಸ್ಪೆಕ್ಟ್ರಿಗೆ ಇದು ಆನ್ಲೈನಲ್ಲಿ ನಾನು ಹಾಕ್ಬಿಡ್ತೀನಿ, ನಾನು ಗ್ಯಾರಂಟಿ ಹಾಕ್ಬಿಡ್ತೀನಿ, ಇವತ್ತು ಬ್ಯಾಂಕ್ ರಜೆ, ನಾಳೆ ಮಂಗಳವಾರ ಹಾಕ್ತೀನಿ ಅಂತ. ಮಂಗಳವಾರ ಹಾಕು ಅಂತ ಹೇಳಿದ್ರೆ ಏನು ಹೇಳ್ತಾನೆ, ನಾನು ನನ್ನ ಹೆಂಡ್ತಿಗೆ ಹೇಳ್ತೀನಿ ನಿನ್ನ ಹೆಸರು ಬರ್ದು ಸುತ್ತೋಗ್ಬಿಡ್ತೀನಿ, ನೀನೇನಾದರೂ ಇನ್ಸ್ಪೆಕ್ಟ್ರುಗಳಿಗೆಲ್ಲ ಕೊಟ್ಟರೆ ₹1 ಕಂಪ್ಲೇಂಟ್ ಕೊಟ್ಟರೆ ₹1 ನನ್ನ ಹತ್ರ 1 ಗ್ರಾಮ್ ಕಿಟ್ಕೊಳ್ಳೋಕ್ಕಾಗಲ್ಲ, ₹1 ನಾನು ಕೊಡೋಲ್ಲ, 1 ಗ್ರಾಮು ಗೋಲ್ಡ್ ಕೊಡೋಲ್ಲ. ತುಂಬ ಜನಕ್ಕೆ ಹಿಂಗೆ ಮಾಡಿದಾನೆ. ಎಲ್ಲರಿಗೂ ಸುಮಾರು ಜನ ಡೈಲಿ 2-2 3-3 ಜನ ಬರ್ತಾವ್ರೆ ಕಂಪ್ಲೇಂಟ್ ಕೊಡೋಕ್ಕೆ. 12 kg ಎಲ್ಲರಿಗೂ ಅದೇ ಒಬ್ರೊಬ್ರು 4 kg ಆ ಥರ ಇದಾದರೆ ನಮ್ಮ ಸರೌಂಡಿಗೆ 3 kg ಕೊಡಬೇಕು. ನಮ್ಮ ಅಕ್ಕನ ಮಗಳದು ಇನ್ನೊಬ್ರು ನನ್ನ ಜೊತೆ ಬಂದಿದ್ರು, ಒಬ್ರು ಅವ್ರಿಗೆ ಬಯಾಕ್ಸವನೆ. ನಿಮ್ಮ ಕುಟುಂಬಕ್ಕೆ 3/4 kg ಇನ್ನೊಬ್ಳಿಗೆ ಒಬ್ಳದ್ದು 180 ಗ್ರಾಮು, ಇನ್ನೊಬ್ಳದ್ದು 160 ಗ್ರಾಮು, ನಂದು 120 ಗ್ರಾಮು. ಅವ್ರಿಗೇನಂತ ಬಯಾಕ್ಸಿ ಕಂಪ್ಲೇಂಟ್ ವಾಪಸ್ ತಗೊಂಡವ್ರೆ. ನಾನು ಪೊಲೀಸ್ ಸ್ಟೇಷನಲ್ಲಿ ಅರೆಸ್ಟ್ ಮಾಡಿದ್ರೆ ಜೈಲಿಗೆ ಹೋಗ್ತೀನಿ, ಜಾಮೀನು ಕೊಟ್ಟು ಬರ್ತೀನಿ, ನೀವು ಅಲಿಬೇಕಾಗುತ್ತೆ ಪೊಲೀಸ್ ಸ್ಟೇಷನ್ಗೆ. ನಾವು ಅವಾಗಿದ್ದಂತ ಬಯಾಕ್ಸಿ ಅವರಿಬ್ಬರು ಬರೋದು ಬಿಟ್ಬಿಟ್ರು. ಬೇರೆಯವ್ರಿಗೂ ಎಲ್ಲರಿಗೂ ಅದೇ ಥರ ಬಯಾಕ್ಸಿ ಎಲ್ಲರಿಗೂ ಬಯಾಕಿಸ್ತೆ, ನೀನು ಮಾತ್ರ ಬಗ್ತಾ ಇಲ್ವಾ, ನೀನು ಯಾಕೆ ಬಗ್ಗಲ್ಲ, ನೀನು ಸ್ಟೇಷನಲ್ಲೇ ಕೂತ್ಕೊಂಡ್ಬಿಡ್ತೀಯ, ನನ್ನ ಮಾತು ಮರ್ಯಾದೆ ಇಲ್ವಾ, ಪೊಲೀಸವ್ರು ಕೊಟ್ಬಿಡ್ತಾರಾ, ನೀನು ಸ್ಟೇಷನ್ಗೆ ಹೋದ್ರೆ ಇನ್ಸ್ಪೆಕ್ಟರ್ ಕೊಡ್ತಾರಾ, ACP ಕೊಡ್ತಾರಾ, ಯಾರು ಕೊಡೋಲ್ಲ, ಕೊಡಬೇಕಾಗಿರೋದು ನಾನೇ. ಅದೆಲ್ಲ ರೆಕಾರ್ಡ್ MLA ಫೋಟೋ ಎಲ್ಲ ಹಾಕೊಂಡಿದ್ದಾರೆ. MLA ಫೋಟೋಗಳು ಹಾಕ್ಬಿಟ್ಟು ನಾನು ಈ MLA ಜೊತೆ ಕೆಲಸ ಮಾಡೋದು. ಯಾರೋ ವಿಶ್ವನಾಥ್ ಅಂತೆ, ನಾನು ಇವ್ರ ಜೊತೆನೇ ಕೆಲಸ ಮಾಡೋದು. ನಾನು MLA ಕಡೆ ಕೆಲಸ ಮಾಡ್ತೀನಿ, ನಾನು BJP ಕಾರ್ಯಕರ್ತ, ನಾನು ಯಾರು ಏನೂ ಮಾಡೋಕ್ಕಾಗಲ್ಲ. ಆ ಥರ ಎಲ್ಲ ನನಗೆ ಭಯ ಹಾಕಿಸ್ತಾನೆ, ಏನು ಮಾಡೋಕ್ಕಾಗಲ್ಲ. ನಾನು ಕೊಡೋವರೆಗೂ ತಾಳ್ಮೆಯಿಂದ ಇರುವಂಥ 6 ತಿಂಗಳಿಂದ ಕಾಯ್ತಾ ಇದ್ದೀನಿ, ಇನ್ನೂ ಇಷ್ಟು ತಾಳ್ಮೆಯಿಂದ. ನಾವು ಬಡವರು ಸರ್, ಬಾನ್ಸ್ವಾಡಿಯಿಂದ ಬರ್ತೀವಿ, ಒಂದೊಂದು ಸಲ ಬಂದಾಗ ನನಗೆ 1,000 ಗಾಡಿಗೆ ಪೆಟ್ರೋಲು ಊಟಕ್ಕೆಲ್ಲ ಆಗುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ. ಮೊನ್ನೆ ನನಗೆ ಹುಷಾರಿಲ್ದಿರ ನಾನೇ ಆಸ್ಪತ್ರೆಯಲ್ಲಿದ್ದೆ, BP ಶುಗರ್ ಎಲ್ಲ ಜಾಸ್ತಿಯಾಗಿ. ಇದೇ ಥರ ಮಾಡ್ತಾವನೆ, ಇದೇ ಥರ. ಅವ್ನಿಗೆ ಹೇಳಿದೆ, ನಿಮ್ಮ ತಾಯಿ ಥರ ಇದ್ದೀನಿ, ಕರುಣೆ ತೋರ್ಸಪ್ಪ ಅಂತ, ಕೊಡ್ತೀನಿ ಅಂತಲೇ ಈ ಥರ ಆಟ ಆಡಿಸ್ತಾರೆ. ಇದು ಮಾಡಿ ಕೊನೆಗೆ ನಾನು ನಿಮ್ಮನ್ನ ಕರೆಸಿ ನಾನು ನಿಮ್ಗೆ ಹೇಳಬೇಕು ಅಂತ ಇದು ಮಾಡೋದು. ನನಗೊಂದು ನ್ಯಾಯ ಬೇಕು ಸರ್. ನಾನು ನ್ಯಾಯ ನೀತಿ ಒಳಗೇ ನಾವೇನು ಬೆದರಿಸೋದು ಇದೆಲ್ಲ, ಒಂದು ಕಾನೂನು ಪ್ರಕಾರನೇ ನಮ್ಗೆ ಕೊಡಲಿ. ನಿಮ್ಮ ಹೆಸರಮ್ಮ? ನಮ್ಮ ಹೆಸರು ಪುಷ್ಪ ಅಂತ.